235 ಸರ್, ಇನ್ಕ್ಲೂಡಿಂಗ್ ಪಾರ್ಟ್ಸ್ 215. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿನಿ. HD ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾವಿವತ್ತು ಒಂದು ಬ್ರಾಹ್ಮಣ ಸಂಪ್ರದಾಯ ಶೈಲಿಯ ಬ್ರೇಕ್ಫಾಸ್ಟ್ ಮಾಡೋಣ, ತಿಂಡಿ ತಿನ್ನೋಣ ಅಂತ ಬಂದಿರೋದೆ ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ. ಸೊ ಇಲ್ಲಿ ನಿಮಗೆ ಪುರೋಹಿತಂ ಪ್ರಸಾದ ಅಂತ ಒಂದು ಕಾರ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಿ ತಿಂಡಿಗಳನ್ನ ಮಾಡ್ತಾ ಇದಾರಂತೆ. ಸೊ ಬನ್ನಿ ಹೋಗಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ಸಾಗರ್ ಭಟ್ ಅಂತ ಸರ್. ಪುರೋಹಿತಂ ಪ್ರಸಾದ ಯಾವಾಗ ಸ್ಟಾರ್ಟ್ ಆಯ್ತು ಸರ್? ಸರ್ 2 ಮಂತ್ಸ್ ಬ್ಯಾಕ್. 2 ಮಂತ್ಸ್ ಬ್ಯಾಕ್ ಆಯ್ತು. ಸೊ ಏನೇನೆಲ್ಲ ಸಿಗುತ್ತೆ ಸರ್ ಇದರಲ್ಲಿ? ಸರ್ ಪ್ರತಿದಿನ ರೈಸ್ ಐಟಮ್ ಚೇಂಜ್ ಆಗುತ್ತೆ. ಹಾಂ. ಇಡ್ಲಿ ವಡೆ ಕಂಪಲ್ಸರಿ ಆಗಿರುತ್ತೆ. ಓಕೆ. ಆಮೇಲೆ ಸ್ಯಾಟರ್ಡೆ ಕಾಶಿ ಅಲ್ವಾ, ಓಕೆ, ಮತ್ತೆ ಗುಲಾಬ್ ಜಾಮೂನ್ ಆ ಥರ ಸ್ವೀಟ್ಸ್ ಎಲ್ಲ ಸಿಗುತ್ತೆ. ಪ್ಲಸ್ ಮಸಾಲಾ ಪೌಡರ್ಸ್ ಎಲ್ಲ ಸಿಗುತ್ತೆ, ಹೋಮ್ ಮೇಡ್ ಎಲ್ಲ ಓಕೆ, ನಾವೇ ಮಾಡಿದ್ವಿ. ಇಲ್ಲಿ ಏನ್ ಸ್ಪೆಷಲ್ ಸರ್? ಇಲ್ಲಿ ಸಿಗೋ ಟಿಫನ್ ಎಲ್ಲ ಬ್ರೇಕ್ಫಾಸ್ಟ್ ಸ್ಪೆಷಲ್ ಸರ್. ಇದು ಹೋಮ್ ಮೇಡ್, ನಾವು ಮಾಡ್ತಿರೋದು ಹೋಮ್ ಮೇಡ್. ಓಕೆ. ಹೋಟ್ಲಿಗೂ ನಮಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಓಕೆ. ನೀವು ಆನಿಯನ್ ಎಲ್ಲ ಹಾಕಿ ಮಾಡ್ತೀರಾ? ಆನಿಯನ್ ಗಾರ್ಲಿಕ್. ಓ, ನೋ ಆನಿಯನ್ ಗಾರ್ಲಿಕ್. ಓಕೆ. ಇದು ಸಾತ್ವಿಕ ಆಹಾರ. ಲೊಕೇಶನ್ ಎಲ್ಲಿ ಬರುತ್ತೆ ಸರ್ ಈ ಒಂದು ಸ್ಟಾಲ್? ಸರ್ ಇದು ಪ್ರಸನ್ನ ವೀರಾಂಜನೇಯ ಸ್ವಾಮಿ ಟೆಂಪಲ್ ಮಹಾಲಕ್ಷ್ಮಿ ಲೇಔಟ್. ಓಕೆ. ಆಪೋಸಿಟ್ ವೆಟರ್ನರಿ ಕ್ಲಿನಿಕ್, R&D ಮಲ್ಟಿ ಸ್ಪೆಷಾಲಿಟಿ ವೆಟರ್ನರಿ ಕ್ಲಿನಿಕ್ ಇದೆ. ಅದು ಆಪೋಸಿಟ್ ಅಲ್ಲೇ ಇರ್ತೀನಿ ಸರ್. ಮಾರ್ನಿಂಗ್ 7 to 11. ಮಾರ್ನಿಂಗ್ 7 to 11. 11 ಒಂದೊಂದು ದಿನ ಬೇಗನೆ 9 ಗಂಟೆಗೆ ಖಾಲಿ ಆಗುತ್ತೆ, ಹೋಗ್ಬಿಡ್ತೀವಿ. ಓಕೆ. ಅದು ಡಿಪೆಂಡ್. ರಜಾ ದಿನ ಏನಾದ್ರು ಇದೆಯಾ ಸರ್? ರಜಾ ಟ್ಯೂಸ್ಡೇ ಹಾಲಿಡೇಸ್. ಟ್ಯೂಸ್ಡೇ, ಎವ್ರಿ ಟ್ಯೂಸ್ಡೇ ಹಾಲಿಡೇ. ಇಲ್ಲೇ ಡೆಡ್ ಎಂಡ್ ಅಲ್ಲಿ ಸಾಯಂಕಾಲ ಕೂಡ ಸ್ಟಾರ್ಟ್ ಮಾಡೋಣ ಅಂತ. ಓಕೆ. ಇದು ಬೆಳಿಗ್ಗೆ ಮಾತ್ರ ಇಲ್ಲಿ, ಇನ್ನ ಈವ್ನಿಂಗ್ ಬಂದು ಅಲ್ಲಿ ಕಾರ್ನರ್ ಅಲ್ಲಿ. ಇವತ್ತಿನ ಸ್ಪೆಷಲ್ ಪುಳಿಯೋಗರೆ. ಓಕೆ. ಆಮೇಲೆ ಅದಕ್ಕೆ ಕುರ್ಮಾ ಇದೆ, ಗೀ ರೈಸ್ ಇದೆ, ಗೀ ರೈಸ್ ಕುರ್ಮಾ ಇದೆ. ಓಕೆ. ಮಸಾಲ ಉಪ್ಮಾ ಇದೆ. ಮಸಾಲಾ ಉಪ್ಮಾ. ಓಕೆ. ಕಾಶಿ ಹಲ್ವಾ ಇದೆ ಸರ್. ನಮ್ಮ ಗೀ ರೈಸ್. ಇಡ್ಲಿ ಸಾಂಬಾರ್. ಸಾಂಬಾರ್, ಇಡ್ಲಿಗೆ ಸಾಂಬಾರ್. ಇಡ್ಲಿ ವಡೆ. ಪ್ರೈಸಸ್ ಎಲ್ಲ ಎಷ್ಟಿದೆ ಸರ್? ಸರ್ ಯಾವುದೇ ತಗೊಳ್ಳಿ 50 ರೂಪೀಸ್. ಇಡ್ಲಿ ವಡೆ 50, ರೈಸ್ ಬಾತು ಅಷ್ಟೇ 50. ಪಾರ್ಸಲ್ಗಾದ್ರೆ 5 ರೂಪೀಸ್ ಎಕ್ಸ್ಟ್ರಾ ತಗೊಳ್ತೀವಿ ಸರ್. ಓಕೆ. ಸೊ ಎಲ್ಲಾನು 50 ರೂಪೀಸ್.
ಸೊ ಮೊದಲನೇದಾಗಿ ಇಡ್ಲಿ ಮತ್ತೆ ಸಾಂಬಾರ್ ಮತ್ತೆ ಚಟ್ನಿನ ಹಾಕಿ ಕೊಟ್ಟಿದ್ದಾರೆ, ಟೇಸ್ಟ್ ಮಾಡ್ಬಿಡೋಣ. ಸೇಮ್ ನಿಮ್ಗೆ ದೇವಸ್ಥಾನದಲ್ಲಿ ಪ್ರಸಾದ ತಿನ್ನೋದಕ್ಕೆ ಯೂಸ್ ಮಾಡ್ತಾರಲ್ಲ, ಆ ಏನ್ ಜೊನ್ನೆ ಅಂತಾರೆ, ಸೊ ಅದರಲ್ಲೇ ಅವರು ಪ್ರಸಾದ ರೀತಿನೇ ಒಂದು ಇಡ್ಲಿ ಸಾಂಬಾರ್ನ ಕೊಡ್ತಾ ಇದ್ದಾರೆ, ಆ ಒಂದು ಫೀಲ್ ಬರಲಿ ಅಂತ. ಸೊ ಟೇಸ್ಟ್ ಮಾಡೋಣ. ಮೊದಲನೇದಾಗಿ ಇಡ್ಲಿನ ಫುಲ್ ಡಿಪ್ ಮಾಡಿ ಕೊಟ್ಟಿದ್ದಾರೆ, ಇಡ್ಲಿ ಸಾಂಬಾರ್. ಈ ಟೊಮೊಟೊ ಯಥೇಚ್ಛವಾಗಿ ಹಾಕಿ ಸಾಂಬಾರ್ ಮಾಡಿರೋವಂಥದ್ದು, ಆ ಹುಳಿ ಅಂಶ ನಿಮಗೆ ತಿಂತಿದ್ದಂಗೆ ಆ ಫೀಲ್ ಆಗುತ್ತೆ. ಸೊ ಒಂದು ಚಟ್ನಿಲಿ ಟೇಸ್ಟ್ ಮಾಡೋಣ. ಕಾಯಿ ಚಟ್ನಿ, ಈ ಕಾಯಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಮಾಡಿರೋವಂಥ ಚಟ್ನಿ ಸಖತ್ತಾಗಿದೆ. ನೀವೊಂದು ಈ ಬ್ರಾಹ್ಮಣ ಶೈಲಿಯ ಒಂದು ಬ್ರೇಕ್ಫಾಸ್ಟ್ ಮಾಡಬೇಕಂದ್ರೆ ನೀವು ಬರಬೇಕಾಗಿರೋದು ಪುರೋಹಿತಂ ಪ್ರಸಾದ ಅನ್ನೋ ಜಾಗಕ್ಕೆ. ಸೊ ಇಲ್ಲಿ ಒಂದು ಅಥೆಂಟಿಕ್ ಆಗಿ ಒಂದು ಈ ಬ್ರಾಹ್ಮಣ ಶೈಲಿ ಫುಡ್ನ ಮಾಡ್ತಾ ಇದ್ದಾರೆ, ಹಾಗೆ ಫುಲ್ಲು ಕ್ಲೀನಾಗಿ ಹೈಜೀನ್ ಆಗಿ ಮಾಡಿಕೊಡ್ತಾರೆ. ಅಂದರೆ ಮನೆಯಲ್ಲೇ ಮಾಡಿ ತಂದು ಇಲ್ಲಿ ಸರ್ವ್ ಮಾಡ್ತಾರೆ ಫುಲ್ ಹೈಜೀನ್ ಆಗಿ. ಸೊ ನೀವೇನಾದರೂ ಟೇಸ್ಟ್ ಮಾಡಬೇಕಂದ್ರೆ ನೀವು ಬರಬೇಕಾಗಿರೋವಂಥದ್ದು ಪುರೋಹಿತಂ ಪ್ರಸಾದ ಅನ್ನೋ ಈ ಒಂದು ಕಾಟ್ಗೆ. ಸೊ ಯಾವಾಗಲೂ ರೆಗ್ಯುಲರ್ ಆಗಿ ಇಡ್ಲಿ ಸಾಂಬಾರ್ ಬೇರೆ ಹೋಟ್ಲಲ್ಲಿ ತಿಂತಾ ಇರ್ತೀರಾ, ಸೊ ಈ ಥರ ಒಂದು ಸಾತ್ವಿಕ ಆಹಾರನ ಬಂದು ಟೇಸ್ಟ್ ಮಾಡಿ. ಸೊ ನಾವು ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಐಟಮ್ ತೊಗೊಳ್ಳೋಣ. ನೆಕ್ಸ್ಟ್ ಐಟಮ್ ಗೀ ರೈಸ್ ನೋಡಿದ್ದೀವಿ. ಗೀ ರೈಸ್ಗೆ ಕುರ್ಮಾ ಹಾಕಿ ಕೊಟ್ಟಿದ್ದಾರೆ, ತರಕಾರಿ ಹಾಕಿ ಮಾಡಿರೋವಂಥ ಕುರ್ಮಾ. ಸೊ ಟೇಸ್ಟ್ ಮಾಡಿಬಿಡೋಣ. ಅಯ್ಯೋ, ಸೊ ಇದಕ್ಕೂ ಅಷ್ಟೇ ಅವರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ಯೂಸ್ ಮಾಡಿಲ್ಲ, ಸೊ ಹಾಗೆ ಮಾಡಿರೋವಂಥದ್ದು. ಆ ತುಪ್ಪದ ಫ್ಲೇವರ್ ನಿಮಗೆ ಆ ಘಮ ಬರ್ತಾ ಇದೆ, ಒಂದೊಂದು ಬೈಟು ಸಿಗುತ್ತೆ ನಿಮಗೆ ತಿನ್ಬೇಕಾರೆ. ಆ ಕುರ್ಮಾಗೂ ಮತ್ತು ಆ ಗೀ ರೈಸ್ಗೂ ಒಳ್ಳೆ ಕಾಂಬಿನೇಷನ್. ಒಗ್ಗರಣೆಗೆ ಅಲ್ಲಿ ಚಕ್ಕೆ ಲವಂಗ ಎಲ್ಲ ಹಾಕಿರ್ತಾರೆ, ಆ ಫ್ಲೇವರ್ ಅಂತೂ ನಿಮಗೆ ಬರ್ತಾ ಇರುತ್ತೆ. ಮಧ್ಯ ಅಲ್ಲೋ ಇಲ್ಲೋ ಗೋಡಂಬಿ ಕೂಡ ಸಿಗ್ತಾ ಇರುತ್ತೆ. ಸೊ ತಿನ್ನೋದಕ್ಕಂತೂ ಸೂಪರ್ ಆಗಿದೆ. ಸೊ ಕೊನೆಯದಾಗಿ ಸ್ವೀಟ್ ತಿನ್ಸಿ ವಿಡಿಯೋ ಮುಗಿಸೋಣ ಅಂತ ನಾವು ತೊಗೊಂಡಿರೋದೇ ಕಾಶಿ ಹಲ್ವಾ, ಇವತ್ತಿನ ಸ್ಪೆಷಲ್. ಸೊ ಒಂದೊಂದು ದಿನ ಒಂದೊಂದು ಸ್ವೀಟ್ ಇರುತ್ತಂತೆ. ಇವತ್ತಿನ ಸ್ಪೆಷಲ್, ಸ್ಯಾಟರ್ಡೆ ಸ್ಪೆಷಲ್ ಬಂದು ಕಾಶಿ ಹಲ್ವಾ. ಸೊ ಟೇಸ್ಟ್ ಮಾಡಿಬಿಡೋಣ. ಗೋಡಂಬಿ ಎಲ್ಲ ಯಥೇಚ್ಛವಾಗಿ ಹಾಕಿ, ತುಪ್ಪ ಎಲ್ಲ ಯಥೇಚ್ಛವಾಗಿ ಹಾಕಿ ಮಾಡಿದ್ದಾರೆ. ಸೊ ಟೇಸ್ಟ್ ಮಾಡಿಬಿಡೋಣ. ಇದು ಬೂದ್ಗುಂಬಳಕಾಯಲ್ಲಿ ಮಾಡಿರೋಂಥ ಕಾಶಿ ಹಲ್ವಾ. ಸೊ ಆ ತುಪ್ಪದ ಫ್ಲೇವರು, ಆ ಘಮ ಎಲ್ಲ ಒಂದೊಂದು ಬೈಟಲ್ಲೂ ಸಿಗ್ತಾ ಇದೆ. ಆಮೇಲೆ ಸ್ವೀಟು ಅಷ್ಟೇ ನಿಮಗೆ ಯಥೇಚ್ಛವಾಗಿ ಅಷ್ಟೊಂದು ಸ್ವೀಟ್ ಎಲ್ಲ ಇಲ್ಲ, ಒಂದು ಮೀಡಿಯಮ್ ಆಗಿದೆ. ಸೊ ಎಲ್ಲರೂ ಬಂದು ಟ್ರೈ ಮಾಡ್ಬೋದು, ಆ ಥರ ಇದೆ. ಸೂಪರ್. ಸೊ ನಾನು ಇವತ್ತು ಮೊದಲನೇ ಬಾರಿಗೆ ಸಾತ್ವಿಕ ಆಹಾರನ ಟೇಸ್ಟ್ ಮಾಡಿದ್ದು. ಸೊ ಎಲ್ಲನೂ ಚೆನ್ನಾಗಿತ್ತು, ಇವ್ರ ಕಾಟಲ್ಲಿ ಸಿಗೋ ಎಲ್ಲ ಆಹಾರನೂ ಚೆನ್ನಾಗಿತ್ತು. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಗೀ ರೈಸು ಮತ್ತು ಕುರ್ಮಾ ಟಾಪ್ ನಾಚ್ ಆಗಿತ್ತು. ಅಕಸ್ಮಾತ್ ನೀವೇನಾದರೂ ಸಾತ್ವಿಕ ಆಹಾರನ ತಿನ್ನಬೇಕು ಅಂತ ಅನ್ಸಿದ್ರೆ ಪುರೋಹಿತಂ ಪ್ರಸಾದ ಅನ್ನೋ ಈ ಒಂದು ಕಾಟಿಗೆ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿನಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.